ನಮಸ್ಕಾರ ಕರ್ನಾಟಕ. ಕಾಂಗ್ರೆಸ್ಸಿನ ಸಚಿವೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮುನ್ರತ್ನ ಯಾರನ್ನ ಏಕವಚನ ಅಶ್ಲೀಲ ಪದಗಳಿಂದ ನಿಂದಿಸಿದ್ನೋ ಆ ಕಾಂಟ್ರಾಕ್ಟರ್ ಮನೆಗೆ ವಿಸಿಟ್ ಮಾಡಿದ್ದಾರೆ. ಸಾಂತ್ವನ ಹೇಳಿಲ್ಲ, ಧೈರ್ಯ ಕೊಟ್ಟವಳೆ. ಯಾರು? ನಮ್ಮ ಉತ್ತರ ಕರ್ನಾಟಕದ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅಮ್ಮ. ಸಿಟಿ ರವಿ ನೋಡೋ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ಬಿಟ್ರೆ ರಾಂಗುನು ಗುರು ನೋಡ್ದೇನೋ ಸಿಟಿ ರವಿ. ಅವತ್ತೇನ್ ಮಾತಾಡ್ದೆ? ಪ್ರೂವ್ ಮಾಡಿದ್ರ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರು? ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಅತ್ತಿಗೆ ಅನ್ನೋದು ಇನ್ನೊಂದೆರಡು ಮಾತು ತುಂಬಾ ಆತ್ಮೀಯತೆ. ನೋಡಿ ಕರ್ನಾಟಕ, ಸಿದ್ದರಾಮಯ್ಯ ಅವರು CM, ಡೆಪ್ಯೂಟಿ CM ಮಾಡಬೇಕು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ನ. ಆ ದಿಟ್ಟತನ, ಆ ತಾಕತ್ತು, ಆ ಗುಂಡಿಗೆ ನೋಡಿ. ಆ ಚೆಲುವರಾಜ್ ಮನೆಗೆ ಹೋಗಿ ಸಾಂತ್ವನ ಹೇಳಿಲ್ಲ, ನನ್ನ ಗೌರ್ಮೆಂಟ್ ನಿನ್ ಜೊತೆ ಇದೆ, ನಿಮ್ಮಿಂದ ನಾವು ಗೌರ್ಮೆಂಟ್ ಮಾಡಿರೋದು, ವಿ ಸ್ಟ್ಯಾಂಡ್ ವಿತ್ ಯು ಅಂತೇಳಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಅತ್ತಿಗೆ ಹೇಳಿದ್ದಾರೆ. ಥ್ಯಾಂಕ್ ಯು ಅತ್ತಿಗೆ. ಯಾರು ಏನ್ ಬೇಕಾದ್ರೆ ಅನ್ಕೊಳ್ಳಿ, ನಾವು ಬಾಯಿ ತುಂಬಾ ಅತ್ತಿಗೆ ಅಂತ ಕರಿತೀವಿ. ನಿಮಗೆ ನಾವು ಅತ್ತಿಗೆ, ನೀವು ನಮಗೆ ಅತ್ತಿಗೆನೆ. ಓಕೆ, ಅದು ಯಾರು ಏನ್ ಬೇಕಾದ್ರೆ ಅನ್ಕೊಳ್ಳಿ. ಓಕೆ, ಇನ್ನೊಂದು ವಿಚಾರ ಏನು ಅಂತಂದ್ರೆ, ಸಿದ್ದರಾಮಯ್ಯ ಅವರು ಮೈಸೂರು ಕ್ಷೇತ್ರದಿಂದ ಸೌತ್ ಕರ್ನಾಟಕನ ರೆಪ್ರೆಸೆಂಟ್ ಮಾಡಿದ್ರೆ ಉತ್ತರ ಕರ್ನಾಟಕಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಿಜವಾಗ್ಲೂ ಒಂದು ದೀಪ ಇದ್ದಂಗೆ. ಆ ಎಮ್ಮನ್ನ ಡೆಪ್ಯೂಟಿ CM ಮಾಡಬೇಕು ರಾಹುಲ್ ಗಾಂಧಿ ಅವರು. ಥ್ಯಾಂಕ್ ಯು ರಾಹುಲ್ ಗಾಂಧಿ ಅವರೇ. ಒಂದು ಸಜೆಷನ್, ಕಾಂಗ್ರೆಸ್ಗೆ ಗಂಡು ಮಕ್ಳು ಎಷ್ಟೇನಿದ್ರು ಅದೇ ರೀತಿ ಹೆಣ್ಣು ಮಕ್ಕಳ ನಾಯಕತ್ವ ಕೂಡ ಅಷ್ಟೇ ಇಂಪಾರ್ಟೆಂಟು ಅಂತ. ಆಮೇಲೆ ಆ ದಿಟ್ಟತನ, ಆ ತಾಕತ್ತು, ನಮ್ಮ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅದನ್ನ ಪ್ರೂವ್ ಮಾಡ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಯಾರೇನ್ ಬೇಕಾದ್ರೆ ಅನ್ಕೊಳ್ಳಿ, ಆನೆ ಹೋಗಿದ್ದೇ ದಾರಿ. ಓಕೆ ಮೇಡಮ್, ನಿಮ್ಗೆ ಎಷ್ಟು ಅವಮಾನ ಮಾಡಿದ್ರೋ ಅಷ್ಟು ತಲೆ ತಗ್ಗಿಸ್ತಾರೆ ಇವತ್ತು. ನಾನು ಕಾಂಗ್ರೆಸ್ ಅಭಿಮಾನಿ ಅಲ್ಲ, ಬಟ್ ಆದ್ರೆ ನಿಮ್ಮ ಕೆಲಸ ನಾನು ಯಾವಾಗಲೂ ಶ್ಲಾಘನೆ ಮಾಡ್ತೀನಿ. ನಿಮ್ಮನ್ನ ಹೀಯಾಳಿಸಿದಷ್ಟು ನೀವು ಬೆಳೆದಿದ್ದೀರಾ, ಇನ್ನೂ ಬೆಳೆದಿರಾ. ನಮ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಡೆಪ್ಯೂಟಿ CM ಆಗ್ಬೇಕು, ಉತ್ತರ ಕರ್ನಾಟಕದ ರೆಪ್ರೆಸೆಂಟೇಷನ್ ಆಗ್ಬೇಕು. ಈ ತರ ಹೆಣ್ಣು ತರ. ಆಮೇಲೆ ಮುನ್ರತ್ನಾಗಿ ಅಡ್ವೈಸ್ ಮಾಡೋದು 100% ಕರೆಕ್ಟ್ ಇದೆ. ಅವನು ಆ ಕೂಲಿ ಮರ್ತೋಗಿದ್ದಾನೆ. ಅವನು ಬಂದಿರೋದು ಆಂಧ್ರದಿಂದ ಅಂತ. ಆ ಕೂಲಿ ಮರ್ತೋಗಿದ್ದಾನೆ. ಅವನೊಬ್ಬ ಜನಸೇವಕ ಅಂತ. ಆ ಕೂಲಿ ಮರ್ತೋಗಿದ್ದಾನೆ. ಅವನೊಬ್ಬ ಪಬ್ಲಿಕ್ ಸರ್ವೆಂಟ್ ಅಂತ. ಅವನು ಗುಂಡ ಅನ್ಕೊಂಡಿದ್ದಾನೆ. ಅದು ತಪ್ಪು. ಅವನೊಬ್ಬ ಪಬ್ಲಿಕ್ ರೆಪ್ರೆಸೆಂಟೇಟಿವ್. ಇವತ್ತು ಕುಸ್ಮಾನ ಬಾಯಿಗೆ ಬಂದಾಗ ಮಾತಾಡಿದ್ದಾನೆ, ಷಡ್ಯಂತ್ರ ಅಂತೆ. ಆ ಎಮ್ಮ ಮೊಬೈಲಲ್ಲಿ ಏನೋ ಆಡ್ಕೊಂಡಿರ್ತದೆ. ಆ ಎಮ್ಮ ಷಡ್ಯಂತ್ರ ಮಾಡೋಷ್ಟು ಲೆವೆಲ್ ಇದೆಯಾ? ಬಿಡ್ತಾನ ಹೆಣ್ಮಕ್ಳು ನೀವು? ನಾನ್ ಹಾಕೊಂಡು ರಪ ಅಂತ ರುಬ್ಬಿರೋದಕ್ಕೆ ಈಗ ಜೈಲಲ್ಲಿ ಬುಕ್ ಓದ್ತಾವನಂತೆ, ಪೊಲೀಸ್ ಕಡೆಯಲ್ಲಿ ಬುಕ್ ಓದ್ತಾವನಂತೆ. ಲೇ ಮುನಿ, ಏನೋ ನಿನ್ ಬಾಳು. ಕುಸುಮ ಏನ್ ಮಾಡ್ಲೋ ನಿನ್ಗೆ? ಕಾಂಪಿಟೇಷನ್ ಮಾಡ್ಬಿಟ್ರೆ ಆ ಎಮ್ಮನ್ ಮೇಲೆನಾ ಮಾಡಿದ್ದು ಉಗ್ದಿದ್ ನಾನು. ನನ್ನ ಹೆಸರು ಹೇಳು.